ಡ್ಯಾಡಿ ಏನಾಗ್ತಿದೆ? ಅವಳು ಹೇಗೆ ಅಲ್ಲಿಗೆ ಹೋದ್ಲು? ಓ ಮೈ ಗಾಡ್! ಅವ್ರು ಕಾಲ್ ಮಾಡು, ಏನಾಯ್ತು ಅಂತ ಕೇಳು. ಹಲೋ, ಏನಾಯ್ತು ಅಂತ ಬೊಗಳ್ರು? ಏನಾಗಬೇಕು ಅದೇ ಆಗಿದೆ. ನೀವು ಯಾರೋ ಏನೋ ಗೊತ್ತಿಲ್ಲ, ಗೊತ್ತಾದ್ರೆ ನೀವುಗಳು ಯಾರೂ ಉಳಿಯೋದಿಲ್ಲ. ಒಂದು ಮಾತು ತಿಳ್ಕೊಳ್ಳಿ, ದೊಡ್ಡ ಮನೆಗಾಗ್ಲಿ ಲಲಿತಾ ದೇವಿಯಮ್ಮವ್ರಿಗಾಗ್ಲಿ ಏನಾದ್ರೂ ತೊಂದರೆ ಕೊಟ್ರೆ ಈ ಬಂಟ ಸುಮ್ಮನೆ ಇರಲ್ಲ. ನೀವು ಅವ್ರ ನೆರಳು ಸೋತ್ಬೇಕಂದ್ರೂ ನನ್ನನ್ನು ದಾಟ್ಕೊಂಡು ಹೋಗ್ಬೇಕು. ಹುಷಾರ್. ಏನು? ನನ್ನ ಅಳಿಯ ರಾಜೀನಾಮೆ ಕೊಡ್ಬೇಕಾ? ರಾಜೀನಾಮೆ ಕೊಡೋ ಅಂತ ತಪ್ಪು ನನ್ನ ಅಳಿಯ ಖಂಡಿತ ಮಾಡಲ್ಲ. ನನ್ನ ಅಳಿಯನಿಗೆ ಜನರನ್ನ ಗೆಲ್ಲೋ ಗುಣ ಇದೆಯಾ ಹೊರತು ಕೊಲ್ಲೋ ಗುಣ ಖಂಡಿತ ಇಲ್ಲ. ಯಾರೋ ಪಾಪಿಗಳು ಮಾಡಿ ಷಡ್ಯಂತ್ರಕ್ಕೆ ನನ್ನ ಅಳಿಯ ಬಲಿ ಆಗ್ಬಾರ್ದು. ಇವು ನನ್ಗೆ ಅಳಿಯ ಮಾತ್ರ ಅಲ್ಲ, ನನ್ನ ಮಗ ಕೂಡ. ನನ್ನ ಗಂಡನ ಸಾವಿಗೆ ವೀರು ಕಾರಣ ಆಗಕ್ ಸಾಧ್ಯನೇ ಇಲ್ಲ. ಹಾಗಿದ್ರೆ ಈ ಆರೋಪಗಳೆಲ್ಲ ಸುಳ್ಳು ಅಂತೀರಾ? ಖಂಡಿತ ಸುಳ್ಳು. ರಾಜಕೀಯದಲ್ಲಿ ಹೆಜ್ಜೆ ಇಡಬೇಕು ಅಂತ ಅನ್ಕೊಂಡಿರೋರು ತಮ್ಮ ಕಾಲನ ತಾವೇ ಕತ್ತರಿಸ್ಕೋತಾರ? ಅಧಿಕಾರದ ಆಸೆ ಇದೆ ಅಂದ ಮಾತ್ರಕ್ಕೆ ತಮ್ಮನ್ ತಾವೇ ಕೊಂದ್ಕೊಳಕ್ ಹೇಗ್ ಸಾಧ್ಯ ಹೇಳಿ? ಗಂಗಾಧರ ಮೂರ್ತಿಗಳು ವೀರುಗೆ ಅನ್ನದಾತರು ಆಶ್ರಯದಾತರು ಮಾತ್ರ ಆಗಿರ್ಲಿಲ್ಲ, ಅವರು ವೀರುಗೆ ಪ್ರಾಣನೇ ಆಗಿದ್ರು.